ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಫೈನಲ್ ಆಗಿ ಟಾಕ್ಸಿಕ್ನ ಫಸ್ಟ್ ಸಾಂಗ್ ಬಗ್ಗೆ ಅಪ್ಡೇಟ್ ಬಂದಿದೆ. ಏನು ಕತೆ, ಏನು ವಿಚಾರ, ಏನಿದು, ಸೊ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಾವು ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲನೇದಾಗಿ ಈ ಫೆಬ್ರವರಿ ತಿಂಗಳಲ್ಲೇ ಈ ಒಂದು ಸಾಂಗ್ ರಿಲೀಸ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಚಿತ್ರತಂಡ ಮಾರ್ಚ್ 2ನೇ ತಾರೀಕಿಗೆ ಅಂತ ಅನೌನ್ಸ್ಮೆಂಟ್ ಮಾಡಿದೆ. ಬಟ್ ಅದರಲ್ಲಿ ಯಾವುದೇ ರೀತಿಯಾದಂಥದ್ದು ಟೈಮನ್ನು ಅನೌನ್ಸ್ ಮಾಡಿಲ್ಲ. ಸೊ ಬಹುಶಃ ನಾಳೆ ಮಾಡಬಹುದು ಅನೌನ್ಸ್ಮೆಂಟು. ಆ್ಯಂಡ್ ಅದು ಒಂದು ಕಡೆ ಆಯಿತು ಅಂತಂದರೆ, ಸೊ ಈ ಒಂದು ಪೋಸ್ಟರ್ ಮುಖಾಂತರ ಇನ್ನೊಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಾಂಗ್. ಯಾಕೆಂದರೆ ತುಂಬಾ ಒಂದು ಬೋಲ್ಡ್ ಆಗಿರುವಂಥ ಒಂದು ಸಾಂಗ್ ಅಂತ ಕಾಣುತ್ತೆ, ರೊಮ್ಯಾಂಟಿಕ್ ಸಾಂಗ್ ಅಂತ ಕಾಣುತ್ತೆ ಈ ಒಂದು ಪೋಸ್ಟರ್ ನೋಡಿದಾಗ. ಸೊ ಈ ಸಾಂಗು ಐ ಥಿಂಕ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇಷ್ಟು ಒಂದು ಬೋಲ್ಡ್ ಆಗಿರುವಂಥ ಸಾಂಗ್ ಪೋಸ್ಟರ್ನ ಫಸ್ಟ್ ಟೈಮ್ ನೋಡಿದ್ದು ಅಂತಲೇ ಹೇಳ್ಬೋದು. ಟಾಕ್ಸಿಕ್ ಸಿನಿಮಾದ ಈ ಒಂದು ಫಸ್ಟ್ ಸಾಂಗ್ ಏನಿದೆ, ಈ ಮಾರ್ಚ್ 2ಕ್ಕೆ ರಿಲೀಸ್ ಆಗ್ತಾ ಇದೆ. ಇದು ಒಂದು ಕಡೆ ಆಯಿತು ಅಂತಂದರೆ, ಈ ಚಿತ್ರದಲ್ಲಿ 6 ಸಾಂಗ್ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಬಟ್ 6 ಸಾಂಗು ಕೂಡ ರಿಲೀಸ್ ಆಗುತ್ತಾ ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇದೆ. ಆ್ಯಂಡ್ ಅದ್ರ ಜೊತೆಗೇ 3 ಸಾಂಗ್ ಅಂತೂ ಕಂಪಲ್ಸರಿ ರಿಲೀಸ್ ಮಾಡ್ತಾರೆ ಸಿನಿಮಾ ಟೀಮ್ ಅವರು ಅಂತ ಕೂಡ ಹೇಳ್ತಾ ಇದ್ದಾರೆ. ಬಟ್ ಇವೆಲ್ಲ ಕೇಳ್ತಾ ಇದ್ದೀವಿ ನಾವು. ಬಟ್ ಎಷ್ಟರ ಮಟ್ಟಿಗೆ ಇದು ನಿಜನೋ ಸುಳ್ಳು ಅನ್ನೋದನ್ನು ಬಂದ ಮೇಲಿಂದ ಗೊತ್ತಾಗುತ್ತೆ. ಬಟ್ ಎಕ್ಸ್ಪೆಕ್ಟೇಷನ್ ಇರೋದು ಆಲ್ಮೋಸ್ಟ್ ಎಲ್ಲ ಒಂದು ಟಾಕ್ಸಿಕ್ ಫ್ಯಾನ್ಸ್ಗಳಿಗಾಗಿರ್ಬೋದು, ಸಿನಿ ಆಡಿಯನ್ಸ್ಗಳಿಗಾಗಿರ್ಬೋದು ಎಕ್ಸ್ಪೆಕ್ಟೇಷನ್ ಇರೋದು. ಸೊ ಅಪ್ಕಮಿಂಗ್ ಟ್ರೈಲರ್ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಬಟ್ ಈಗ ಇವರಿನ್ನೂ ಸಾಂಗ್ ಬಿಡ್ತಾ ಇದ್ದಾರೆ ಮಾರ್ಚ್ 2ಕ್ಕೆ ಅಂತ. ತುಂಬ ಜನಕ್ಕೆ ಒಂದು ರೀತಿಯಲ್ಲಿ ಬೇಸರ ಕೂಡ ಇರ್ಬೋದು. ಬಟ್ ನಾನು ಹೇಳೋದೇನು ಅಂತಂದರೆ, ಸಿನಿಮಾ ಟೀಮ್ ಅವರು ಏನು ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ, ಯಾಕಂದರೆ ಸಿನಿಮಾ ರಿಲೀಸು ತುಂಬಾ ದೂರ ಏನಿಲ್ಲ. ಸೊ 19ನೇ ತಾರೀಕು, ಸೊ ಇವತ್ತೇನು 28ನೇ ತಾರೀಕಿದೆ. ಸೊ ಇನ್ನು 19 ದಿನ ಉಳಿತು. ಸೊ ಇದರಲ್ಲೇ ಸಾಂಗ್ ರಿಲೀಸ್ ಮಾಡಬೇಕು ಆ್ಯಂಡ್ ಟ್ರೈಲರ್ ರಿಲೀಸ್ ಮಾಡಬೇಕು. ಸೊ ಎಷ್ಟು ಸಾಂಗ್ ರಿಲೀಸ್ ಮಾಡ್ತಾರೆ ಅನ್ನೋದೊಂದು ಪ್ರಶ್ನೆ ಆಗುತ್ತೆ. ಸೊ ಯಾವಾಗ ಟ್ರೈಲರ್ ರಿಲೀಸ್ ಮಾಡ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ ಆಗುತ್ತೆ. ಯಾಕಂದರೆ ಸಿನಿಮಾ ತುಂಬ ಹತ್ರ ಬಂದಾಗ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಟ್ರೈಲರ್ಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಬಹುಶಃ ಟೀಮ್ ಅವ್ರು ಏನಾದರೂ ಫೆಬ್ರವರಿಲೇ 1-2 ಸಾಂಗ್ ರಿಲೀಸ್ ಮಾಡಿ, ಸೊ ಮಾರ್ಚಲ್ಲಿ 1 ಸಾಂಗ್ ರಿಲೀಸ್ ಮಾಡಿದರೆ ಬಹುಶಃ 3 ಸಾಂಗ್ ಕವರ್ ಆಗ್ತಾ ಇತ್ತೇನೋ. ಬಟ್ ಇದೇ ಒಂದು ಸಾಂಗ್ನ ಬಿಟ್ಟು ಅಥವಾ ಇದ್ರ ಮೇಲೆ ಇನ್ನೊಂದು ಸಾಂಗ್ ಬಿಟ್ಟು ಅಲ್ಲಿಗೆ ಮುಗಿಸ್ತಾರೋ ಅಥವಾ ಎಲ್ಲ ಥಿಯೇಟ್ರಲ್ಲೇ ಬಂದು ನೆಕ್ಸ್ಟ್ ಸಾಂಗ್ಸ್ಗಳನ್ನು ನೋಡಿ ಅಂತಾರೋ, ಸೊ ಗೊತ್ತಿಲ್ಲ. ಸೊ ಕಾದು ನೋಡೋಣ, ಟೈಮ್ ಇದೆ, ಸಾಂಗ್ಸ್ ರಿಲೀಸ್ಗೂ ಕೂಡ ಟೈಮ್ ಇದೆ. ಬಟ್ ಟ್ರೈಲರ್ಗೆ ಮಾತ್ರ ಆದಷ್ಟು ಬೇಗ ಬರಬೇಕು. ಟ್ರೈಲರ್ ಈಸ್ ಮೋಸ್ಟ್ ವೇಟೆಡ್, ಎಲ್ಲರೂ ಕೂಡ ಕಾಯ್ತಾ ಇರುವಂಥದ್ದು. ಸೊ ಟ್ರೈಲರ್ನ ತುಂಬ ತಡ ಮಾಡಬಾರ್ದು. 10ನೇ ತಾರೀಕು ಒಳಗಡೆ ಒಂದು ಟ್ರೈಲರ್ ರಿಲೀಸ್ ಮಾಡಿದ್ರೆ ತುಂಬ ಒಂದು ಬೆಸ್ಟ್ ಅಂತ ಅನಿಸುತ್ತೆ. ಸೊ ಆಫ್ಟರ್ ಅದು ಆಗ್ತಿದ್ದಾಗೆ 11, 12, 13, 14 ಏನಿದೆ, ಸೊ ಈ ಡೇಟ್ಸಲ್ಲಿ ಸಾಂಗ್ಸ್ಗಳು ರಿಲೀಸ್ ಆದರೆ ಓಕೆ ಅಂತ ಅಂದ್ಕೊಳ್ತೀನಿ. ಸೊ ಯಾರೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಐ ಥಿಂಕ್ ಸಾಂಗಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಥವಾ ಟ್ರೈಲರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಇನ್ನೇನು ಭಾಳ ದಿನ ಉಳಿದಿಲ್ಲ. ಸೊ ಇವತ್ತಿಂದ ಬರೀ 19 ದಿನ. ಸೊ ರಿಲೀಸ್ ಡೇಟ್ ಬಿಟ್ಟರೆ ಸೊ 18 ದಿನಗಳ ಮಾತ್ರ ಇರೋದು ಟಾಕ್ಸಿಕ್ನ ತೆರೆ ಮೇಲೆ ನೋಡುವಂಥದ್ದು. ಬಟ್ ಈ ಸಾಂಗ್ ಮಾತ್ರ ಈ ಪೋಸ್ಟರ್ ನೋಡಿದ್ಮೇಲೆ ಸೊ ಒಂದು ರೀತಿಯಲ್ಲಿ ಇನ್ನೂ ಕ್ರೇಜ್ ಜಾಸ್ತಿ ಮಾಡ್ತಾ ಇದೆ. ಹೇಗಿರ್ಬೋದು ಸಾಂಗು ಅಂತ, ತುಂಬ ಬೋಲ್ಡಾಗಿ ತುಂಬ ಒಂದು ರೊಮ್ಯಾಂಟಿಕ್ ಸಾಂಗ್ ಅನ್ನುವಂಥದ್ದು ಗೊತ್ತಾಗುತ್ತೆ ಈ ಒಂದು ಪೋಸ್ಟರ್ ನೋಡಿದ್ಮೇಲೆ. ಸೊ ನನಗನ್ನಿಸ್ತಿರೋದೇನೆಂದರೆ, ಟೀಮ್ ಅವರು ಸಾಂಗ್ಸ್ಗಳನ್ನು ಇನ್ಮೇಲೆ ಒಂದು ಬಿಡುವಂಥ ಪ್ಲ್ಯಾನ್ಸ್ಗಳಿದೆ. ಸೊ ಆಗಲೇ ಹೇಳಿದಾಗೇ 6 ಸಾಂಗ್ ಇದೆ, 3 ಸಾಂಗ್ ರಿಲೀಸ್ ಮಾಡ್ತಾರೆ, 3 ಸಾಂಗ್ಸ್ನ ಥಿಯೇಟ್ರಲ್ಲಿ ಹೋಗಿ ನೋಡಬೇಕು. ಸೊ ಈ ರೀತಿಯೆಲ್ಲ ಕೇಳಿ ಬರ್ತಾ ಇದೆ. ಸೊ ನೋಡೋಣ, ಸಾಂಗ್ಸ್ ಮೇ ಬಿ ರಿಲೀಸ್ ಮಾಡ್ಬೋದು. ಈ ಒಂದು ಸಾಂಗು ಮಾರ್ಚ್ 2ಕ್ಕಾದರೆ, ಸೊ ಇನ್ನೊಂದು ಸಾಂಗು ಏನಾದರೂ ಇನ್ನು 2 ಸಾಂಗ್ಸ್ಗಳನ್ನ ಕೂಡ ರಿಲೀಸ್ ಮಾಡುವಂಥ ಸಾಧ್ಯತೆಗಳಿದೆ. ಸೊ ಆದಷ್ಟು ಬೇಗ ಎಲ್ಲರೂ ವೇಟ್ ಮಾಡ್ತಿರುವಂಥದ್ದು ಸೊ ಟ್ರೈಲರ್ಗೆ. ಸೊ ನೀವು ಯಾರೆಲ್ಲ ಏನು ಕಾಯ್ತಿದ್ದಾರೋ ಗೊತ್ತಿಲ್ಲ, ಬಟ್ ನಾನಂತರೂ ಮೋಸ್ಟ್ ಪ್ರಾಬಬಲ್ ಟ್ರೈಲರಿಗೆ ಕಾಯ್ತಾ ಇದ್ದೀನಿ. ಸೊ ಟ್ರೈಲರ್ ನೋಡಬೇಕು ಅಂತ. ಸೊ ಸಾಂಗ್ಸ್ ಕೂಡ ಜೊತೆಗೆ ಟ್ರೈಲರ್ ಕೂಡ ಬರ್ತಾ ಇದೆ. ಇನ್ನೇನು ಟೈಮೂ ಕೂಡ ಇಲ್ಲ. ಟೀಮ್ ಅವರು ಕೂಡ ಇನ್ನೇನಾದರೂ ಪ್ರಮೋಷನ್ ಆ್ಯಕ್ಟಿವಿಟೀಸ್ಗಳು ಮಾಡ್ತಾ ಇದ್ದರೆ ಏನಾದರೂ ಇತ್ತು ಅಂದರೆ, ಸೊ ಈ 19 ದಿನ ರಿಲೀಸ್ ಡೇಟನ್ನು ಬಿಟ್ವಿ ಅಂತಂದರೆ, ಸೊ 18 ದಿನಗಳ ಕಾಲ ಟೈಮ್ ಉಳಿದಿದೆ. ಸೊ ಇದೇನು ಭಾಳ ಒಂದು ಟೈಮ್ ಇದೆ ಅನ್ನೋ ಆಗಿಲ್ಲ. ಸೊ ತುಂಬ ಒಂದು ಶಾರ್ಟ್ ಟೈಮ್ ಆಗಿರುವಂಥದ್ದು. ಸೊ ಇದರಲ್ಲೇ ಮ್ಯಾನೇಜ್ ಮಾಡಬೇಕು. ಸೊ ಇದರಲ್ಲೇ ರಿಲೀಸ್ ಆಗಿರ್ಬೋದು, ಟ್ರೈಲರ್ ಜೊತೆಗೆ ಸಾಂಗ್ ಆಗಿರ್ಬೋದು, ಆ್ಯಂಡ್ ಸಿನಿಮಾದ ಕೆಲವೊಂದು ಇಂಟರ್ವ್ಯೂಸ್ ಆಗಿರ್ಬೋದು. ಸೊ ಏನೇನಿದೆ, ಸೊ ಇಷ್ಟು ದಿನಗಳಲ್ಲೇ ಒಂದು ಮಾಡ್ಕೋಬೇಕು. ಸೊ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ, ನೋಡೋಣ. ಸೊ ಇದೊಂದು ರೀತಿಯಲ್ಲಿ ವೇಟಿಂಗಲ್ಲಿರುವಂಥದ್ದು ಎಲ್ಲ ಒಂದು ಸಿನಿಮಾದ ಒಂದು ಅಪ್ಡೇಟ್ಸ್ಗಳಿಗೆ, ಅಪ್ಕಮಿಂಗ್ ಅಪ್ಡೇಟ್ಸ್ಗಳಿಗೆ ಅಂತ ಹೇಳ್ತಾ. ಸೊ ನನಗನ್ಸಿದ್ದೇನು ಅಂತಂದರೆ, ಆದಷ್ಟು ಬೇಗ ಟ್ರೈಲರ್ ಬರಲಿ, ಟ್ರೈಲರ್ನ ಆದಷ್ಟು ಬೇಗನೆ ಬಿಡಬೇಕು. ಸೊ ಒಂದು ಮಾರ್ಚ್ 10ನೇ ತಾರೀಕು ಒಳಗಡೆ ಟ್ರೈಲರ್ನ ರಿಲೀಸ್ ಮಾಡಿದ್ರೆ ತುಂಬಾ ಒಂದು ಒಳ್ಳೆಯ ಒಂದು ರೀಚಿಂಗ್ ಸಿಗುತ್ತೆ ಅನ್ನೋವಂಥ ಒಂದು ಅಭಿಪ್ರಾಯ ನನಗಿದೆ. ಸೊ ಏನು ಅನಿಸುತ್ತೆ, ಏನು ಕತೆ, ನಿಮಗೇನು ಅನಿಸುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇಷ್ಟು ದಿನಗಳ ಕಾಲ ಒಂದು ಅಪ್ಡೇಟ್ಗಳು ಬರುತ್ತೆ ಹಾಗೆ ಹೀಗೆ ಅಂತೆಲ್ಲ ಕೇಳ್ತಾ ಇದ್ವಿ. ಬಟ್ ಈಗ ಅಪ್ಡೇಟ್ ಫೈನಲ್ ಆಗಿ ಬಂದಿರುವಂಥದ್ದು ಮಾರ್ಚ್ 2ನೇ ತಾರೀಕಿಗೆ. ಸೊ ನಿನ್ನೆ ನಾನು ಕೂಡ ಒಂದು ಕಮ್ಯುನಿಟಿ ಟೇಬಲ್ ಪೋಸ್ಟ್ ಹಾಕಿದ್ದೀನಿ. ಅದರಲ್ಲೂ ಕೂಡ ಕೆಲವರು ಕಾಮೆಂಟ್ ಮಾಡಿದ್ದೀರಾ, ಬ್ರದರ್ ಟೈಮಿಂಗ್ ಯಾವಾಗ ಅಂತ. ಪ್ರಾಬಬಲಿ ನನಗನ್ಸೋ ಪ್ರಕಾರ ಮಾರ್ಚು 2ನೇ ತಾರೀಕಿಗೆ ರಿಲೀಸ್ ಆಗ್ತಿರೋ ಸಾಂಗ್ದು ಮೋಸ್ಟ್ಲಿ 12 ಗಂಟೆ ಇಲ್ಲ ಅಂದರೆ
10 ಗಂಟೆ ಆಸುಪಾಸಿನಲ್ಲಿ ರಿಲೀಸ್ ಆಗಬಹುದು ಸಾಂಗು. ನೋಡೋಣ ಯಾವ ರೀತಿ ಟೈಮಿಂಗ್ ಪ್ಲ್ಯಾನ್ ಮಾಡಿದೆ ಟೀಮು ಅಂತ. ಸೊ ಬೆಳಗ್ಗೆನೇ ರಿಲೀಸ್ ಮಾಡಿದ್ರೆ ತುಂಬಾ ಒಂದು ಚೆನ್ನಾಗಿ ಇಂಪ್ರೆಷನ್ಲಿ ಕ್ರಿಯೇಟ್ ಆಗುತ್ತೆ ಈವ್ನಿಂಗ್ಗಿಂತ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ನೋಡೋಣ, ನಾಳೆ ಒಂದು ಆಲ್ಮೋಸ್ಟ್ ಒಂದು ಅಪ್ಡೇಟ್ ಬರಬಹುದು ಟೈಮಿಂಗಿಂದು. ಆ್ಯಂಡ್ ಸಾಂಗ್ಸ್ಗಳು ರಿಲೀಸ್ ಆಗುತ್ತೆ, ಒಂದು 3 ಸಾಂಗ್ ಅಂತೂ ರಿಲೀಸ್ ಆಗುತ್ತೆ ಅನ್ನೋ ಸುದ್ದಿ ಕೇಳಿ ಬರ್ತಾ ಇದೆ. ಸೊ ನೋಡೋಣ, ಆದಷ್ಟು ಬೇಗ ಆಗಲಿ. ಇನ್ನೇನು ಟೈಮು ಕೂಡ ಇಲ್ಲ ಈಗ. ಟೀಮ್ ಅವರು ಕೂಡ ಏನೇ ಪ್ಲ್ಯಾನ್ ಮಾಡಿದ್ರು ಈ ಒಂದು 18 ದಿನಗಳಲ್ಲೇ ಪ್ಲ್ಯಾನ್ ಮಾಡ್ಕೋಬೇಕು. ಸೊ ಆದಷ್ಟು ಬೇಗ ಒಂದು ತೆರೆ ಮೇಲೆ ನೋಡಬೇಕು ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಟಾಕ್ಸಿಕ್. ಸೊ ನಿಮಗೇನು ಅನಿಸುತ್ತೆ? ಸಾಂಗ್ ಮೇಲೆ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಟ್ರೈಲರ್ ನೋಡೋಕ್ಕೆ ಇಂಟ್ರೆಸ್ಟ್ ಇದೆಯಾ? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗಿನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.